ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಗ್ಸ್ ಕನ್ನಡ. ನನ್ನ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಬಂದು ಮಂಡೇ ಮಾರ್ನಿಂಗ್ ವ್ಲಾಗ್. ಸೊ ಅಮ್ಮ ಇವತ್ತು ತಿಂಡಿಗೆ ಏನೋ ಸ್ಪೆಷಲ್ ಮಾಡ್ತೀನಿ ಅಂದ್ರು ಇಡ್ಲಿಯಲ್ಲಿ. ಸೊ ಅದು ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಂತ ಹೊಡಿರಿ. ಸೊ ಅದಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಒಂದು ತಲುಪುತ್ತೆ. ಓಕೆನಾ? ಬನ್ನಿ ವಿಡಿಯೋ ಶುರು ಮಾಡೋಣ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಓಕೆನಾ? ಬನ್ನಿ ಹೇಗೆ ಏನ್ ರೆಸಿಪಿ ಮಾಡ್ತಾರೆ ತಿಳ್ಕೊಳ್ಳೋಣ. ಸೊ ಅಮ್ಮ ಹೇಳಿದ್ರಲ್ಲ ಇಡ್ಲಿನದೇನೋ ಸ್ಪೆಷಲ್ ಮಾಡ್ತೀನಿ ಅಂತ, ಅದಕ್ಕೆ ಏನೇನ್ ಬೇಕು? ಏನಿಲ್ಲ, ಇಡ್ಲಿ ಇದು ರವೆಲಿ ಮಾಡೋದು, ಉಪ್ಪಿಟ್ಟು ರವೆ ಇದೆಯಲ್ಲ ಅದರಲ್ಲಿ ನಮ್ಮ ಅಜ್ಜಿ ಇದನ್ನ ನಮ್ಗೆ ಕಂಚಿ ಇಡ್ಲಿ ಅಂತ ಮಾಡ್ಕೊಡ್ತಾರೆ. ಇವತ್ತಿನ ಸ್ಪೆಷಲ್ ಕಂಚಿ ಇಡ್ಲಿ ದೊನ್ನೆಗೆ ಹಾಕಿ ಬೇಯಿಸ್ತಾ ಇದ್ರು. ಈಗ ನನ್ನ ಹತ್ರ ದೊನ್ನೆ ಇಲ್ಲ, ನಾನೇನೋ 2 ಸ್ಟೀಲ್ ಬೌಲು ಮತ್ತೆ ಇಡ್ಲಿ ಪಾತ್ರೆಲ್ಲ ಹಾಕಿ ಬೇಯಿಸ್ತೀನಿ. ಇದಕ್ಕೆ ಏನೇನ್ ಬೇಕಂತಂದ್ರೆ ಉಪ್ಪಿಟ್ಟು ರವೆ, ಇದನ್ನ 1 ಪಾವು ಗಮ್ ಅನ್ನೋ ಮಟ್ಟಿಗೆ ಹುರ್ಕೊಂಡಿದ್ದೀನಿ ಆಯ್ತಾ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ಕಾಯಿ ತುರಿ, 1 ಅವರ್ ಹಿಂದೆನೆ ಕಡಲೆಬೇಳೆ ನೆನ್ಸ್ಬೇಕು. ಕಡಲೆಬೇಳೆ ಹೆಸರು ಬೇಳೆನ ನೆನ್ಸಿಟ್ಕೊಂಡಿದ್ದೀನಿ ಒಂದಿಷ್ಟು. ಇದು ಕಲಸಕ್ಕೆ ಮೊಸರು ಮತ್ತೆ ಇಲ್ಲಿ ಕಲಸಿಟ್ಕೊಳಕ್ಕೆ ಬೌಲು, ಅದನ್ನ ಮೊಸರು ಮತ್ತೆ ಸ್ವಲ್ಪ ಹಾಲು 2 ಹಾಕಿ ಕಲಿಸ್ಬೇಕು ಅದನ್ನ. ಇವಾಗ ಅದು ಕಲಸಿ ಮಿಕ್ಸ್ ಮಾಡಿ 1/4 ಗಂಟೆ 20 ನಿಮಿಷ ಅದನ್ನ ಹಾಗೆ ಇಡ್ಬೇಕು. ಆಮೇಲೆ ಅದಕ್ಕೆ ಒಗ್ಗರಣೆ ಮಾಡ್ಬಿಟ್ಟು ತುಪ್ಪದಲ್ಲಿ ಇಡ್ಲಿ ಮಾಡೋದು. ಇವಾಗ ಕಲಸಿಡ್ತೀನಿ. ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಗಮ್ಮನ್ನು ಆಲ್ರೆಡಿ ಗಮ್ ಅನ್ಸಿದೆ. ಇದಕ್ಕೆ ಮಾಮೂಲಿ ಹಾಲು, ಸ್ವಲ್ಪ ಮೊಸರು. ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಆಯ್ತಾ. ಮಿಕ್ಸ್ ಮಾಡ್ಕೊತಿದ್ದೆ. ಇಡ್ಲಿ ಇದು ಬರೋ ಹಾಗೆ ಮೊಸರು ಹಾಲು ಹಾಕಿ ಮುಗಿಸ್ಬೇಕು. ಇದಕ್ಕೆ ಈ ರೆಸಿಪಿ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಅಜ್ಜಿ, ನಮ್ಮ ಅಮ್ಮ ಅವ್ರ ಅಮ್ಮ. ನೆನ್ಸಿಟ್ಕೊಂಡಿದ್ದೆಲ್ಲ ಹೆಸರು ಬೇಳೆ, ಕಡಲೆಬೇಳೆ 2 ನೆನ್ಸಿಟ್ಕೊಂಡಿದ್ರಿ, ಅದನ್ನ ಹಾಕಿದ್ರಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತೆ ಕಾಯಿ ತುರಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬಹುದು. ನಮ್ಗೆ 3 ಜನಕ್ಕೆ ಇರೋದ್ರಿಂದ 3 ಜನಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೊಂಡಿದ್ದಾರಮ್ಮ. ಇವಾಗ ಇದನ್ನ ಮಿಕ್ಸ್ ಮಾಡ್ಬೇಕಾ? ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಸ್ವಲ್ಪ ಇಂಗು ಆಡ್ ಮಾಡ್ಕೊತಾ ಇದೀವಿ. LG ಆಯ್ತಾ. ಹಿಂಗೆ ಆ್ಯಡ್ ಮಾಡಿಕೊಂಡು ಇದನ್ನ ನೀಟಾಗಿ ಕಲಸಿ ಇಟ್ಬಿಡೋದು. 20 ನಿಮಿಷ ಅದು ನೆನಿಬೇಕು. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಿ ಇಡ್ಲಿ ಬೇಕಿಡ್ಬೇಕು. ಆಮೇಲೆ ಚಟ್ನಿ ಮಾಮೂಲಿ ಕಾಯಿ ಚಟ್ನಿ ಏನು ಇದಿಲ್ಲ. ಈಗ ಇದನ್ನ ಕಲಸಿದ್ದೀನಿ, ಇದು ನೀಲಿ ಇದನ್ನ ಹಾಗೆ ಬಿಡೋಣ. ನೋಡಿ ಇವಾಗ ಇದಕ್ಕೆ ಒಗ್ಗರಣೆಗೆ ಇದನ್ನ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೋಬೇಕು. ತುಪ್ಪ ಫ್ರೈಗೆ ಇಟ್ಟಿದ್ದೀನಿ. ಅದಾದ್ಮೇಲೆ ಸಾಸಿವೆ, ಇದಕ್ಕೆ ಹಸಿಮೆಣಸಿನ್ಕಾಯಿಗಿಂತ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿದ್ರೆ ಇಡ್ಲಿ ಬೇಯಿಸ್ಕೊಂಡು ತಿನ್ನುವಾದ್ರೆ ಫ್ಲೇವರ್ ತುಂಬ ಚೆನ್ನಾಗಿದೆ, ಟೇಸ್ಟ್. ತುಪ್ಪ ಇಟ್ಟಿದ್ದೀನಿ. ಆದಮೇಲೆ ಸಾಸಿವೆ, ಸಿಡಿದ್ಮೇಲೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಟ್ಕೊಳ್ಳೋದು. ತಿಂದಿಲ್ಲ ನೀನು? ಮಾಡಿಲ್ಲ ನೀನು. ಸಾಸಿವೆ ಸಿಡಿತಾ ಇದೆ, ಚಟಪಟ ಚಟಪಟ.
ಆವಾಗ ಮೆಣಸಿನ್ಕಾಯಿ ಹಾಕಬೇಕು. ಇದನ್ನ ಈಗ ಹಾಕಿಟ್ಬಿಡೋಣ. ಅದು ಏನು ಕಲರ್ಫುಲ್ ಆಗಿದೆ ನೋಡಿ. ಆಯಿತಾ? ಎಲ್ಲ ಕಲರ್ ಬಂದ್ಬಿಡ್ತು. ತುಪ್ಪ ಎಲ್ಲ ಹಾಕ್ತಲ್ವಾ, ಇಷ್ಟು ಈಸಿನಾ? ತುಂಬ ಚೆನ್ನಾಗಿರುತ್ತೆ. ಈಗ ಇದು ಇಡ್ಲಿ ಬ್ಯಾಟರ್ ರೆಡಿ ಇದೆ. ನೆಕ್ಸ್ಟ್ ಇದನ್ನು ಇಡ್ಲಿ ಮಾಡಿ ತೋರಿಸ್ತೀವಿ. ಈ ಥರ ಬೌಲು ಇದರಲ್ಲಿ ಬೇಯಿಸ್ತೀನಿ ಒಂದು 4. ಅದು ನಾವು ದೊಣ್ಣೆಲಿ ಮಾಡ್ತೀವಿ. ದೊಣ್ಣೆ ಇದ್ರೆ ನೀವು ದೊಣ್ಣೆ ಬಳಸ್ಕೋಬೋದು, ಚೆನ್ನಾಗಿರುತ್ತೆ. ಇದರಲ್ಲಿ ಮಾಡ್ತೀನಿ. ಮತ್ತು ಮಾಮೂಲಿ ಇಡ್ಲಿಗೂ ಒಂದು 4 ಮಾಡ್ತೀನಿ. ಆಯಿತಾ? ಇದು ಹಿಂಗಿರಲಿ. ಇವಾಗ ಇಡ್ಲಿ ಬೇಯಿಸ್ಕೊಳ್ಳೋಣ ಬನ್ನಿ. ಆಮೇಲೆ ನೋಡ್ಬಿಡಮ್ಮ, ಇದೆಲ್ಲ ಇವಾಗ ಇಡ್ಲಿ ಪ್ಲೇಟ್ ಮತ್ತೆ ಬೌಲ್ಗಳು ಇದೆಯಲ್ಲ ಅಲ್ಲಿ ಹಾಕೊಂಡಿದ್ದೀನಿ. ಇದನ್ನ ನೀಟಾಗಿ ಈಗ ಬೇಯಿಸಕ್ಕೆ ನಾನು ಇವಾಗ ಬೇಯ್ಲಿಕ್ಕೆ ಇಡ್ತಾ ಇದೀವಿ ನೋಡಿ. ಇವಾಗ ಬೇಯ್ಲಿಕ್ಕೆ ಇಟ್ಟು ಲಿಡ್ನ ಕ್ಲೋಸ್ ಮಾಡ್ತಾ ಇದೀವಿ. ಎಲ್ಲ ಆಗ್ಬೇಕು, ಆದ್ಮೇಲೆ ಸಿಗುವ ನೋಡಿ. ಸೊ ಫೈನಲಿ ಈಗ ಇಡ್ಲಿ ರೆಡಿ ಇದೆ ನೋಡಿ. ನೋಡಪ್ಪ, ಘಮ ಘಮ ಅಂತಿದೆ. ಈಗ ತೆಗಿತೀನಿ ಬಿಡು, ಬಿಸಿ. ಓಕೆ, ಬಿಸಿ ಬಿಸಿ ಇದೆ, ತೆಗಿತಾ ಇದೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಡ್ಲಿ, ಕಲರ್ಫುಲ್ ಆಗಿ ನೋಡ್ತಿರ್ಬೋದು ನೀವು. ನೋಡಿ ಇದು ಕೂಡ ಇಡ್ಲಿ ಆಗಿದೆ ನೋಡಿ, ಬೌಲ್ ಇಡ್ಲಿ. ಸೊ ಇವಾಗ ಬನ್ನಿ ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ಓಕೆ, ಹಾಕ್ತೀನಿ ಇವಾಗ. ಸೊ ಈ ಕಡೆ ಚಟ್ನಿ ಕೂಡ ರೆಡಿ ಇದೆ, ಈ ಕಡೆ ಇಡ್ಲಿ ಕೂಡ ರೆಡಿ ಇದೆ. ಇವಾಗ ಅಮ್ಮ ಚಟ್ನಿ ಹಾಕ್ತಿದ್ದಾರೆ. ಇದ್ರ ಜೊತೆ ಮೊಸರು ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಬೇಕಾದ್ರೆ ಮೊಸರು ಒಂದು ಸ್ವಲ್ಪ ಹಾಕ್ತೀನಿ. ಓಕೆ. ಸೊ ಅಮ್ಮ ಫೈನಲಿ ಕೊಟ್ಟಿದ್ದಾರೆ, ಇವಾಗ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ. ವಾವ್, ಎಷ್ಟು ಇದಾಗಿ ಬಂದಿದೆ, ಸಾಫ್ಟ್ ಆಗಿದೆ ನೋಡಿ. ಇವಾಗ ಚಟ್ನಿ ಹಚ್ಕೊಂಡು ಮೊಸರು ಜೊತೆ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ನಾನು ಇದಕ್ಕೆ ರೇಟಿಂಗ್ಸ್ 10 ಕೊಡ್ತೀನಿ. ನನ್ನ ವಿಡಿಯೋದಲ್ಲಿ ನಾನು ರೇಟಿಂಗ್ಸ್ ಕೊಡೋಕೆ ಆಗಿರಲಿಲ್ಲ, ಅದಕ್ಕೂ 10ಗೆ 10. ಸಕ್ಕತ್ತಾಗಿದೆ, ಬಾಯಿಗೆಲ್ಲ ಕಡಲೆಬೇಳೆ ಸಿಕ್ತಿದೆ, ಒಂಥರ ಮಜಾ ಕೊಡ್ತಿದೆ ನೋಡಿ. ಸಾಫ್ಟ್ ಆಗಿದೆ. ನೀವು ಒಂದ್ಸಲ ಮಾಡಿ ಮೊಸರು ಜೊತೆ ಮಾಡಿ, ಆಯ್ತಾ? ಲೈಕ್ ಮಾಡಿ. ಅವಳು ತಿಂತಿದ್ದಾಳೆ. ಮೊಸರು ಜೊತೆ ಇವಾಗ ಟೇಸ್ಟ್ ಮಾಡ್ತಾ ಇದೀನಿ. ಆಮೇಲೆ ಚಟ್ನಿ, ಬನ್ನಿ ಸಪ್ರೇಟ್ ಚಟ್ನಿ. ಸೂಪರ್ ಆಗಿದೆ, ನೀವು ಟ್ರೈ ಮಾಡಿ. ಬಾಯ್, ಸಿಗೋಣ ಮುಂದೆ ನಾವು.